ಮಗು ಅಶೋಕ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಹೊರಗೆ ನಿಂತು ಭಿಕ್ಷೆ ಬೇಡದನ್ನು ಬಿಟ್ಟು ಮನೆಯಲ್ಲಿ ಬಂದಿದ್ದೀರಲ್ಲ, ನಿಮಗೆ ನಾಚಿಕೆ ಆಗುದಿಲ್ವೇ? ಅಶೋಕ, ನಾನು ಭಿಕ್ಷುಕನಲ್ಲಪ್ಪ, ನಾನು ಭಿಕ್ಷುಕನಲ್ಲ. ನಿನ್ನ ಹಣದ ತಂದೆ ಶಿವಣ್ಣ ಕಣೋ, ಶಿವಣ್ಣ. ಓಹೋ, ಸ್ವಾಭಿಮಾನದ ಶಿವಣ್ಣವರು. ಹಡೆದ 3 ಮಕ್ಕಳಲ್ಲಿ ಇಬ್ಬರಿಗೆ ಆಸ್ತಿ ಕೊಟ್ಟು ಒಬ್ಬನ ಕತ್ತರಿಸಿ ಹೊರ ಹಾಕಿದ ಸ್ವಾಭಿಮಾನದ ಶಿವಣ್ಣವರು ನೀವು. ಈ ಮಗನ ಮುಖ ನೋಡೋದಕ್ಕೆ ನಿಮಗೆ ನಾಚಿಕೆ ಆಗುದಿಲ್ಲವೇ? ಅಶೋಕ, ವಿಷದ ಅಕ್ಷರದಿಂದ ನನ್ನನ್ನು ಕುಕ್ಕಿ ಕುಕ್ಕಿ ಸಾಯಿಸಬೇಡಪ್ಪ. ನಿನಗೆ ನಾನೇನು ಕೆಟ್ಟದ್ದು ಮಾಡಿಲ್ಲ ನೋಡು. ಅದು ಹಿಂದಿನ ವಿಷಯವನ್ನೆಲ್ಲ ಮರೆತು ಬಿಡು. ಈಗ ನಾನು ನಿನ್ನ ಮನೆಗೆ ಹಸಿದ ಹೊಟ್ಟೆಗೆ ಅನ್ನ ಬೇಡಲು ಬಂದಿಲ್ಲ, ಐಶ್ವರ್ಯ ಕೊಡುವಂತ ಬೇಡಲು ಬಂದಿಲ್ಲ. ಒಂದೇ ಒಂದು ಮಾತಿಗಾಗಿ ನಿನ್ನ ಮನೆ ತನಕ ನಾಯಿಯಂತೆ ಬಂದಿದ್ದೇನೆ ಅಶೋಕ. ಯಾವ ಮಾತು? ನೋಡು ಅಶೋಕ, ನಿನ್ನ ತಾಯಿ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾಳೆ ಕಣೋ. ನೀನೀಗ ಜಗತ್ ಪ್ರಸಿದ್ಧ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಆಗಿದ್ದೀಯ. ದಯವಿಟ್ಟು ಮನೆಗೆ ಬಂದು ನಿನ್ನ ತಾಯಿಯ ಪ್ರಾಣ ಉಳಿಸು ಅಶೋಕ, ತಾಯಿ ಪ್ರಾಣ ಉಳಿಸು. ನಿನ್ನ ತಾಯಿ ಹಗಲಿರುಳು ಅನ್ನದೆ ಅಶೋಕ 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 ಅಂತ ಬಡಬಡಿಸ್ತಾ ಇದ್ದಾಳೆ. ಅಶೋಕ, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಆದಷ್ಟು ಬೇಗನೆ ಮನೆಗೆ ಬಂದು ನಿನ್ನ ತಾಯಿ ಪ್ರಾಣ ಉಳಿಸು ಅಶೋಕ, ನಿನ್ನ ತಾಯಿ ಪ್ರಾಣ ಉಳಿಸು. ನೋಡಿ, ತಾಯಿ ಎಂಬ ಕಳು ಎಂದೋ ಹರಿದು ಹೋಗಿದೆ. ನಾನು ಬರಲಾರೆ, ನೀವು ಮೊದಲು ಹೊರಟೋಗಿ. ಬೇಡ ಅಶೋಕ, ಅಷ್ಟೊಂದು ಕಠೋರ ಮನಸ್ಸಿನಿಂದ ಮಾತನಾಡಬೇಡ. ನೋಡು, ಹಗಲು ರಾತ್ರಿ ನಿನ್ನ ತಾಯಿ ಅಶೋಕ ಅಶೋಕ ಅಂತ ಬಳಲ್ತಿದ್ದಾಳೆ. ನೋಡು ಅಶೋಕ, ಹೇಗಾದರೂ ಮಾಡಿ ನಾನು ನಿನ್ನ ತಂದೆಯಲ್ವೋ, ನಿನ್ನ ಮನೆ ಮುಂದೆ ಸಾಕಿದ ನಾಯಿ ಆದರೂ ತಿಳಿದು ನನ್ನ ತಾಯಿ. ನೋಡು, ದಯವಿಟ್ಟು ಇದೊಂದು ಮಾತು ನಡೆಸ್ಕೊಡಪ್ಪ. ನಿನ್ನ ಕಾಲಿಗೆ ಮುಚ್ಚ ಬಾಯಿ.